ಮಾಡಿರುವಂತ ನಾರಾಯಣಗೌಡರ ಸಾಧನೆಗೆ ಇದು ಯಾವ್ದೋ ಪುಟ್ಕೋಸಿ ಬಿಗ್ ಬಾಸ್ ನ ಸಮರ್ಥನೆ ಕೊಡುವಂತ ನಮ್ಗೇನ್ ಅಂತ ದರ್ದು ನಮಗೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಒಂದು ಪುಟ್ಗೋಸಿ ಕಾರ್ಯಕ್ರಮ. ಅಶ್ವಿನಿ ಅವರ ಬಿಗ್ ಬಾಸ್ ಗೆಲುವಿಗೆ ಮುಳ್ಳಾಗತ್ತಾ? ಕರವೇ ಬೆಂಗಳೂರು ಅಧ್ಯಕ್ಷರ ಹೇಳಿಕೆ ಏನಿದ್ರ ಅಪ್ಡೇಟ್, ಏನಾಯ್ತು ಅಂತ ಒಂದು ಬೆಳವಣಿಗೆ, ಎಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಒಂದು ದಿನದ ನಿನ್ನೆ ರಾತ್ರಿಯಿಂದ ಒಂದು ದೊಡ್ಡದಂತ ಒಂದು ಕೋಲಾಹಲ, ಒಂದು ದೊಡ್ಡದಂತ ಕಾಂಟ್ರವರ್ಸಿ ಕೂಡ ದೊಡ್ಡದಾಗಿ ಸದ್ದನ್ನ ಮಾಡ್ತಾ ಇದೆ. ಅದೇನಂದ್ರೆ ನೋಡಿ, ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಲಬಹುದು? 6 ಜನ ಕಂಟೆಸ್ಟೆಂಟ್ಗಳು ಈಗ ಫೈನಲ್ ಅನ್ನು ಸೇರಿದ್ದಾರೆ. ಅದರಲ್ಲಿ ಧನುಷ್, ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಶೆಟ್ಟಿ, ರಘು ಮತ್ತು ಕಾವ್ಯ ಎನ್ನುವಂತ 6 ಕಂಟೆಸ್ಟೆಂಟ್ಗಳು ಈಗ ಬಿಗ್ ಬಾಸ್ ಫೈನಲ್ ಅನ್ನು ತಲುಪಿದ್ದಾರೆ. ಇದು ಒಂದಂತ. ಅದರಲ್ಲಿ ಮುಖ್ಯವಾಗಿ ಅಶ್ವಿನಿ ಗೆಲ್ತಾರ, ಗಿಲ್ಲಿ ಗೆಲ್ತಾರ. ಗಿಲ್ಲಿ ಗೆಲ್ತಾರೆ ಅನ್ನೋದು ಕೂಡ ಅನೇಕರು ಹೇಳ್ತಾ ಇದ್ರು ಮತ್ತು ಒಂದು 3 ತಿಂಗಳಿಂದ ಅದು ದೊಡ್ಡ ಸುದ್ದಿ ಆಗ್ತದೆ. ಆದ್ರೆ ಯಾವಾಗ ಅಶ್ವಿನಿ ಎಂಟ್ರಿ ಆಗಿ ತಾನು ಕೂಡ ಬಿಗ್ ಬಾಸ್ ಅನ್ನು ಗೆಲ್ತೇನೆ, ನಾನು ಕೂಡ ಸ್ಪರ್ಧಿ ಎನ್ನುವ ಮಟ್ಟಿಗೆ ಬಿಗ್ ಬಾಸ್ ನಲ್ಲಿ ಪ್ರೋಮೋಗಳು ಬಂದು ಬಿಗ್ ಬಾಸ್ ಪ್ರಮೋಟ್ ಮಾಡ್ತಿದೆ ಅನ್ನುವಂತ ಮಾತು ಕೇಳಿ ಬಂದಾಗ ಎಲ್ಲೋ ಒಂದ್ ಕಡೆ ಏನೋ ಒಂದು ಪ್ಲಾನ್ ಇದೆ. ಸುದೀಪ್ ಅವರಿಗೆ ಕನ್ನಡ ರಕ್ಷಣೆ ವೇದಿಕೆಯವರ ಆಪ್ತರು ಮತ್ತು ಸುದೀಪ್ ಅವರಿಗೆ ಯಾವುದೋ ಒಂದು ಅವಾರ್ಡ್ ಕೊಟ್ಟಿದ್ದಾರಂತೆ, ಹಾಗಂತೆ ಹೀಗಂತೆ ಅನ್ನುವಂತ ಆಪಾದನೆಗಳು ಕೇಳಿ ಬರ್ತಾ ಇದ್ವು. ಜೊತೆಗೆ ಬಿಗ್ ಬಾಸ್ ಒಂದು ಅವಕಾಶವನ್ನು ಕೊಟ್ಟಾಗ ಅಶ್ವಿನಿ ಅವರಿಗೆ ಅಥವಾ ಎಲ್ಲ ಸದಸ್ಯರಿಗೂ ಒಂದೊಂದು ಅವಕಾಶ ಕೊಟ್ಟಾಗ, ನಿಮ್ಮ ಏನಾದ್ರು ಬೇಡಿಕೆ ಇದ್ರೆ ನಾವು ಈಡೇರಿಸ್ತೇವೆ ಅಂತ ಒಂದು ಅವಕಾಶ ಕೊಟ್ಟಾಗ ಅಶ್ವಿನಿ ಅವರು ಹೇಳಿದ ಮಾತಿದೆಯಲ್ಲ, ಟಿ.ಎ. ನಾರಾಯಣ ಗೌಡ್ರು ಅಂದ್ರೆ ಕರವೇ ರಾಜ್ಯಾಧ್ಯಕ್ಷರು ಬಿಗ್ ಬಾಸ್ ಮನೆಗೆ ಬರಬೇಕು ಮತ್ತು ನಾನು ಅವರ ಆಶೀರ್ವಾದವನ್ನು ಪಡೆಯಬೇಕೆನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಅದರ ಬೆನ್ನಲ್ಲೇ ನಿನ್ನೆ ಸಂಜೆ ಸುಮಾರಿಗೆ ಟಿ.ಎ. ನಾರಾಯಣ ಗೌಡ್ರು ಮತ್ತು ಸುದೀಪ್ ಅವರು ಮೀಟ್ ಮಾಡಿದಂತ ಫೋಟೋ ಸಖತ್ತಾಗಿ ವೈರಲ್ ಆಯಿತು ಮತ್ತು ಅದರ ಬೆನ್ನಲ್ಲೇ ಅನೇಕ ಚರ್ಚೆ, ಕೋಲಾಹಲ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಆಗಿ ಸ್ಟಾರ್ಟ್ ಆಯ್ತು. ಯಾಕೆ ನಾರಾಯಣ ಗೌಡ್ರು ಸುದೀಪ್ ಅವರು ಮೀಟ್ ಆಗಿ ಯಾಕೆ ಅವರಿಗೆ ಸಾಲ್ ಹೊದಿಸಿದ್ರು ಎನ್ನುವಂತ ಅನೇಕ ಭಿನ್ನಾಭಿಪ್ರಾಯ ಎಲ್ಲೂ ಕೂಡ ಆಯ್ತು. ಅದಾದ ನಂತರ ಒಂದು ಸ್ಪಷ್ಟನೆ ಕೂಡ ಸಿಕ್ತು. ಅದೇನಂದ್ರೆ ಇಲ್ಲ, ಟಿ.ಎ. ನಾರಾಯಣ ಗೌಡ್ರು ತನ್ನ ಮಗನ ಮದುವೆಯ ಒಂದು ಆಮಂತ್ರಣ ಪತ್ರಿಕೆಯನ್ನ ಕೊಡ್ಲಿಕ್ಕೆ ಹೋಗಿದ್ರು ಎನ್ನುವಂತ ಸ್ಪಷ್ಟನೆ ಕೂಡ ಕರವೇ ಕಡೆಯಿಂದ ಒಂದು ಬಂತು. ಅದಾದ ನಂತರ ಮತ್ತೆ ಕೋಲಾಹಲ, ಮತ್ತೊಂದು ಕ್ವಶನ್ ಕೂಡ ಹುಟ್ಕೊಳ್ತದೆ. ಏನಂದ್ರೆ, ಯಾಕೆ ತನ್ನ ಮಗಳ ಮದುವೆಗೆ ಸುದೀಪ್ ಅವ್ರನ್ನ ಯಾಕೆ ಇನ್ವೈಟ್ ಮಾಡ್ಲಿಕ್ಕೆ ಹೋಗಿಲ್ಲ? ಯಾಕೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುವಾಗ ಅಶ್ವಿನಿ ಅವರು ಗೆಲ್ಲಿಸ್ಲಿಕ್ಕೆ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಹೋದ್ರ? ಅದು ಸುದೀಪ್ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡುವಂತ ಒಂದು ಕೆಲಸ ಏನಿತ್ತು, ಇನ್ವಿಟೇಷನ್ ಕೊಡ್ಬೇಕಿತ್ತು, ಬರ್ಬೇಕಿತ್ತು ಎನ್ನುವಂತ ಒಂದು ಮಾತು ಕೂಡ ಕೇಳಿ ಬಂದಿತ್ತು. ಅದರ ಬೆನ್ನಲ್ಲಿ ಯಾವಾಗ ದೊಡ್ಡ ಕೋಲಾಹಲ ಆಯಿತು, ಅದರಲ್ಲೂ ಮುಖ್ಯವಾಗಿ ಕರವೇ ರಾಜ್ಯಾಧ್ಯಕ್ಷರ ಅಣತಿಯಂತೆ ಕರವೇ ಬೆಂಗಳೂರು ಅಧ್ಯಕ್ಷರು ಇಲ್ಲ ಅಶ್ವಿನಿ ಅವರು ಸಪೋರ್ಟ್ ಮಾಡಬೇಕು, ಅಶ್ವಿನಿ ಅವರನ್ನ ಗೆಲ್ಲಿಸಲೇಬೇಕು ಎನ್ನುವಂತ ಒಂದು ಹೋರಾಟ ಮಾಡಿದಾಗ ಅನೇಕ ಬೇರೆ ಬೇರೆ ಸಂಘಟನೆಗಳು ಹೇಳ್ತಿದ್ವು, ಅಥವಾ ಬೇರೆ ಬೇರೆ ಹೋರಾಟಗಾರರು ಹೇಳ್ತಿದ್ರು, ಇಲ್ಲ ಕರವೇ ಎನ್ನುವುದು ಒಂದು ಕರ್ನಾಟಕದ ಹಿತಾಸಕ್ತಿ ಇರುವಂತದ್ದು, ಎಲ್ಲ ಕನ್ನಡಿಗರನ್ನ ಒಂದೇ ಕಣ್ಣಲ್ಲಿ ನೋಡ್ಬೇಕು, ಒಂದೇ ಸಮಾನಾಂತರವಾಗಿ ನೋಡ್ಬೇಕು. ಕರವೇ ಗೌರವಾಧ್ಯಕ್ಷರಾದಂತ ಅಶ್ವಿನಿ ಗೌಡರು ಬಿಗ್ ಬಾಸ್ ನಲ್ಲಿ ಇದ್ದ ಕಾರಣಕ್ಕಾಗಿ ಅವರನ್ನ ಸಪೋರ್ಟ್ ಮಾಡಿ ಅನ್ನುವಂಥದ್ದು ಕರವೇ ಸಂಘಟನೆಗೆ ಅದು ಸರಿಯಲ್ಲ, ಅದು ತಪ್ಪು ಮಾಡ್ತಿದೆ. ತಮ್ಮ ವ್ಯಕ್ತಿಗಳು ಬಿಗ್ ಬಾಸ್ ಹೋದ ಕಾರಣಕ್ಕೆ ಅವರನ್ನೇ ನೀವು ಗೆಲ್ಲಿಸಬೇಕು ಎನ್ನುವಂತ ಒಂದು ಮನವಿ ಪ್ರಚಾರ ಅದು ತಪ್ಪು ಎನ್ನುವಂತ ಒಂದು ಹೋರಾಟ ಅಥವಾ ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಅದಾದ ನಂತರ ಖಾಸಗಿ ಟಿವಿ ಚಾನೆಲ್ ಅವರು ಧರ್ಮಣ್ಣ ಎನ್ನುವಂತ ಬೆಂಗಳೂರು ನಗರ ಅಧ್ಯಕ್ಷರನ್ನ ಮಾತನಾಡಿಸಿದಾಗ ಅವರು ಸ್ಪಷ್ಟನೆ ಕೊಟ್ಟರು. ನೋಡಿ, ನಾರಾಯಣ ಗೌಡ್ರಿಗೆ ಯಾವುದೇ ದರ್ದಿಲ್ಲ, ಅವರು ಕನ್ನಡ ಹೋರಾಟವನ್ನ 3-4 ದಶಕಗಳನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಅವರವ್ರದೇ ಆದ ಕೆಲಸ ಇರುತ್ತೆ. ಬಿಗ್ ಬಾಸ್ ಎನ್ನುವಂತ ಪುಟಗೋಸಿ ಕಾರ್ಯಕ್ರಮಕ್ಕೆ ಅಥವಾ ಪುಟಗೋಸಿ ಬಿಗ್ ಬಾಸ್ ಅನ್ನ ಗೆಲ್ಲಿಸ್ಲಿಕ್ಕೆ ಅದೇನು ಇಲೆಕ್ಷನ್, ಅದೇನು ಬೇರೆ ಬೇರೆ ದೊಡ್ಡ ಕಪ್ಪ, ಅದು ಗೆದ್ಕೊಂಡ್ರೆ ಏನಾಗುತ್ತೆ, ಅದೊಂದು ಪುಟಗೋಸಿ ಕಾರ್ಯಕ್ರಮ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಬೆಂಗಳೂರು ಕರವೇ ನಗರ ಅಧ್ಯಕ್ಷರು. ಬಿಗ್ ಬಾಸ್ ಅನ್ನೋದು ಒಂದು ಪುಟಗೋಸಿ ಕಾರ್ಯಕ್ರಮ, ಅದ್ರಲ್ಲಿ ಗೆದ್ರೆ ಏನ್ ಸಿಗುತ್ತೆ? ಹಾಗಾಗಿ ಅಂತ ಒಂದು ಶೋನ ಗೆಲ್ಬೇಕೆನ್ನುವಂತ ಕಾರಣಕ್ಕಾಗಿ ನಾರಾಯಣ ಗೌಡ್ರಂತ ಒಬ್ಬ ದೈತ್ಯ ವ್ಯಕ್ತಿ, ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳಂತ ವ್ಯಕ್ತಿ ಯಾಕೆ ಸುದೀಪ್ ಅವ್ರ ಮನೆಗೆ ಹೋಗಿ ಅಂತ ಒಂದು ಇನ್ಫ್ಲುಯೆನ್ಸ್ ಮಾಡ್ತಾರೆ, ಅವ್ರಿಗೆ ಬೇರೆ ಕೆಲಸ ಇಲ್ವಾ ಎನ್ನುವಂತ ಮಾತನ್ನು ಹೇಳ್ತಾರೆ. ಅದರಲ್ಲಿ ಮಾತಾಡುವಾಗ ಬಿಗ್ ಬಾಸ್ ಎನ್ನುವುದು ಒಂದು ಪುಟ್ಗೋಸಿ ಕಾರ್ಯಕ್ರಮ ಎನ್ನುವ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ನಮ್ಮ ಸಂಘಟನೆಯಲ್ಲಿದ್ದಂತ ಕರವೇ ಗೌರವಾಧ್ಯಕ್ಷರಾದಂತ ಅಶ್ವಿನಿ ಗೌಡ್ರನ್ನ ಗೆದ್ರ ತಪ್ಪೇನು, ನಾವು ಪ್ರಚಾರ ಮಾಡಿದ್ರೆ ತಪ್ಪೇನು ಎನ್ನುವಂತ ದ್ವಂದ್ವ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಅದು ಅವರವರ ಇಷ್ಟ. ಆದ್ರೆ ಈ ಹೇಳಿಕೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ತಂಡವನ್ನ ತಲುಪಿದ್ರೆ, ಬಿಗ್ ಬಾಸ್ ಎನ್ನುವುದು ಒಂದು ಪುಟ್ಗೋಸಿ ಕಾರ್ಯಕ್ರಮ ಎನ್ನುವಂತ ಹೇಳಿಕೆ ಬಿಗ್ ಬಾಸ್ ತಂಡಕ್ಕೆ ತಲುಪಿದ್ರೆ, ಸುದೀಪ್ ಅವರು ತಲುಪಿದ್ರೆ, ಒಂದು ವೇಳೆ ಅಶ್ವಿನಿ ಗೌಡ್ರನ್ನೇ ಗೆಲ್ಲಿಸಿದ್ರೆ ಅದು ಮುಂದೆ ವ್ಯತಿರಿಕ್ತವಾದ ಪರಿಣಾಮವನ್ನು ಕೂಡ ಬೀಳಬಹುದು. ಹಾಗಾಗಿ ಇದೀಗ ಅಶ್ವಿನಿ ಅವರ ಗೆಲುವಿಗೆ ಧರ್ಮಣ್ಣ ಅವರು ಕೊಟ್ಟಂತ ಹೇಳಿಕೆ ದೊಡ್ಡ ಮುಳ್ಳಾಗತ್ತೆ. ಯಾಕಂದ್ರೆ
ಈಗ ಯಾವ ತರ ಇತ್ತಂದ್ರೆ ಆಕ್ಚುಲಿ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಲಾಸ್ಟ್ ಒಂದು 10-15 ದಿನದ ಹೋರಾಟಗಾರ್ತಿಗೆ ಮಹಿಳೆಯಾಗಿ ತಮ್ಮ ವಯಸ್ಸಿನಲ್ಲೂ ಅಂದ್ರೆ 40, 42, 43 ವಯಸ್ಸಿನಲ್ಲೂ ಕೂಡ ಕೆಲವೊಂದು ಟಾಸ್ಕ್ ಅನ್ನು ಅತ್ಯುತ್ತಮವಾಗಿ ಆಡಿದ್ರು ಮತ್ತು ಕಿಚ್ಚನ ಚಪ್ಪಾಳಿ ಕೂಡ ತೆಗೆದುಕೊಂಡ್ರು. ಮತ್ತು ಎಲ್ಲವನ್ನು ಬಿಟ್ಟು ಬಿಗ್ ಬಾಸ್ ಎನ್ನುವಂತಹ ಒಂದು ಕಾರ್ಯಕ್ರಮ ನೋಡುವಾಗ ಅಶ್ವಿನಿ ಅವರು ಹೋರಾಟ ಮಾತನಾಡಿ ಸ್ವಲ್ಪ ನಿಗಾ ತಪ್ಪಿರು ಕೂಡ ಆನಂತರ ಮಾತನಾಡಿಸ್ತಾರೆ, ಆನಂತರ ಸಾರಿ ಕೇಳ್ತಾರೆ, ಆನಂತರ ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಈಗ ಹೇಳಿಕೆ ಕೊಟ್ಟಂತ ಬೆಂಗಳೂರು ನಗರ ಅಧ್ಯಕ್ಷರು ಕೊಟ್ಟಂತ ಹೇಳಿಕೆ ಬಿಗ್ ಬಾಸ್ ಎನ್ನುವುದು ಒಂದು ಪುಟ್ಗೋಸಿ ಕಾರ್ಯಕ್ರಮ ಎನ್ನುವಂತ ಹೇಳಿಕೆ ಅಶ್ವಿನಿ ಅವರ ಗೆಲುವಿಗೆ ದೊಡ್ಡದಂತ ಕಂಟಕ ಬರುತ್ತೆ, ದೊಡ್ಡ ಹಿನ್ನಡೆಯಾಗತ್ತೆ ಮತ್ತು ಅದು ಪರೋಕ್ಷವಾಗಿ ಗಿಲ್ಲಿಯ ಗೆಲುವು ಕೂಡ ಕಾರಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನೋಡಿ, ಒಮ್ಮೊಮ್ಮೆ ಹೊಗಳಿಕ್ ಹೋಗಿ ಕೆಲವೊಂದು ಶಬ್ದಗಳನ್ನ ಬಳಸಿದಾಗ, ಕೆಲವೊಂದನ್ನ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಹೋಗಿ ಕೆಲವೊಂದು ಶಬ್ದಗಳನ್ನ ಬಳಸಿದಾಗ ಅದು ಮತ್ತೆ ದೊಡ್ಡ ಕಾಂಟ್ರವರ್ಸಿ ಆಗತ್ತೆ. ಹಾಗಾಗಿ ಕೆಲವೊಂದು ಏನಾದ್ರು ಗೊಂದಲ ಇದ್ದಾಗ ಸೈಲೆಂಟ್ ಇರೋದು ಬೆಸ್ಟ್ ಮತ್ತು ಕೆಲವೊಂದು ಟ್ವೀಟ್ ಮುಖಾಂತರ ಸ್ಪಷ್ಟನೆ ಕೊಟ್ಟು ಅದಕ್ಕೆ ಒಂದು ಉತ್ತರ ಕೊಟ್ಬಿಟ್ರೆ ಅದು ಸರಿಯಾಗ್ಬಿಡುತ್ತೆ. ಆದ್ರೆ ನಾವು ಮಾತಿನ ಬರದಲ್ಲಿ ಏನನ್ನೋ ಒಂದು ಅತ್ಯಂತ ಸ್ಪಷ್ಟವಾಗಿ ಇಲ್ಲ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ಅದೊಂದು ಪುಟುಕೋಶ ಕಾರ್ಯಕ್ರಮ ಅಂದಾಗ ಅದರ ಮುಂದಿನ ಹಂತ ಏನಾಗತ್ತೆ ಅನ್ನೋದು ಕೂಡ ಈಗ ದೊಡ್ಡದಾಗಿ ಚರ್ಚೆ ಆಗತ್ತೆ. ಮತ್ತು ಧರ್ಮಣ್ಣವರ ಈ ಹೇಳಿಕೆ ಈಗ ದೊಡ್ಡದಾಗಿ ಸದ್ದು ಮಾಡುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬರ್ತದೆ ಮತ್ತು ಅದರ ಆಡಿಯೋ ಕ್ಲಿಪ್ ಕೂಡ ದೊಡ್ಡದಾಗಿ ಸದ್ದು ಮಾಡ್ತಿದೆ. ಅವರು ಹೇಳಿದ್ದು ಸತ್ಯವಾಗಿರ್ಬಹುದು, ಅಂದ್ರೆ ಅವರು ಕರವೇ ರಾಜ್ಯಾಧ್ಯಕ್ಷರ ಒಂದು ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಥವಾ ಅವರು ಕರವೇ ರಾಜ್ಯಾಧ್ಯಕ್ಷರ ತಪ್ಪು ಮಾಡಿಲ್ಲ, ಅವ್ರು ಹೋಗಿದ್ ಹೀಗೆ ಎನ್ನುವಂತ ಮಾತಿನ ಬರದಲ್ಲಿ ಬಿಗ್ ಬಾಸ್ ಎನ್ನುವುದು ಒಂದು ಪುಟ್ಕೋಸಿ ಕಾರ್ಯಕ್ರಮ ಎನ್ನುವಂತ ಮಾತು ಕೂಡ ಹೇಳುದು ಈಗ ದೊಡ್ಡ ಚರ್ಚೆ ಆಗ್ತಿದೆ. ಮತ್ತು ಬಿಗ್ ಬಾಸ್ ಅಶ್ವಿನಿ ಗೌಡರನ್ನ ಗೆಲ್ಲಿಸಿದ್ರೆ ಮತ್ತೆ ಅದಕ್ಕೆ ತಾನೇ ಹೊಣೆಯಾಗಬೇಕಾಗುತ್ತೆ ಮತ್ತು ಅದರ ಒಂದು ಅಪವಾದವನ್ನು ಕೂಡ ತಾನೇ ಹೊರಬೇಕಾಗತ್ತೆ ಅನ್ನುವಂತ ಕಾರಣಕ್ಕಾಗಿ ಅಶ್ವಿನಿಯ ಗೌಡರ ಸವಾಸನೆ ಬೇಡ, ಗಿಲ್ಲಿನ ಮತ್ತೊಬ್ಬರನ್ನ ಗೆಲ್ಸ್ಕೊಂಡು ಅಥವಾ ಗಿಲ್ಲಿಯನ್ನು ಗೆಲ್ಸ್ಕೊಂಡು ರಕ್ಷಿತಾ ಶೆಟ್ಟಿ ಅವರನ್ನ ರನ್ನರ್ ಅಪ್ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಆಸಕ್ತಿ ವಹಿಸಬಹುದು ಮತ್ತು ಮತಗಳ ಆಧಾರದಲ್ಲಿ ಗಿಲ್ಲಿ ಗೆಲ್ತಾನೆ ಎನ್ನುವುದು ಕೂಡ ಇದೀಗ ಎಲ್ಲ ಕಡೆ ಹರಿದು ಬರುತ್ತಿರುವಂತ ಒಂದು ವಿಶ್ವಾಸದ ಮಾತುಗಳಾಗಿದೆ. ಆದ್ರೆ ನಾರಾಯಣ್ ಗೌಡ್ರು ಮಗನ ಮದುವೆಗೆ ಆಮಂತ್ರಣ ಕೊಡ್ಲಿಕ್ಕೆ ಹೋದ್ರು. ಹೌದು, ಮಗನ ಮದುವೆ ಒಂದು ವಾರ ಇತ್ತು, ಕೊಡ್ಲಿಕ್ಕೆ ಹೋದ್ರು. ಅದ್ರ ಜೊತೆಗೆ ಅವ್ರಿಗೆ ಮಾತ್ರ ಕೊಟ್ಟಿಲ್ಲ. ನಾನು ತುಂಬಾ ಜನರ ಫೋಟೋಗಳನ್ನ ನೋಡಿದೆ. ನಾರಾಯಣ್ ಗೌಡ್ರು ಶ್ರೀಮಂತ್ ಕುಮಾರ್ ಸಿಂಗ್ ಒಬ್ಬನಿಗೆ ಹೋಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಹೋಗಿದ್ದಾರೆ. ಹೀಗೆ ಅನೇಕ ಗಣ್ಯ ವ್ಯಕ್ತಿಗಳ ಮನೆಗೆ ಹೋಗಿ ಅವ್ರೆಲ್ಲರಿಗೂ ಕೂಡ ಸಾಲು ಹೊದಿಸಿ ಇನ್ವಿಟೇಷನ್ ಕೊಟ್ಟಿದೆ. ಅದು ನಾರಾಯಣ್ ಗೌಡ್ರ ಒಂದು ಹಿರಿತನ ಅಥವಾ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದ್ರೆ ಮನೆಗೆ ಹೋಗಿ ಸನ್ಮಾನ ಮಾಡಿ ಒಂದು ಸಾಲು ಹೊದಿಸಿ ಗೌರವವನ್ನು ಕೊಟ್ಟು ಮದುವೆಗೆ ಕರೆಯೋದಿದ್ದಿಲ್ಲ, ಅದೊಂದು ಕನ್ನಡ ಸಂಸ್ಕೃತಿಯ ಒಂದು ಆಧಾರ ಅಂತ ಹೇಳ್ಬೋದು. ಹಾಗಾಗಿ ನಾರಾಯಣ್ ಗೌಡ್ರು ಸರಿಯಾದದ್ದನ್ನು ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುವಾಗ ಆ ಮೀಟು ಸ್ವಲ್ಪ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಕೂಡ ಸೃಷ್ಟಿ ಮಾಡ್ತು. ಮದುವೆ ಹತ್ತಿರ ಇರುವಾಗ ಮದುವೆ ಇನ್ವಿಟೇಷನ್ ಕೊಡೋದು ಸಹಜ. ಮದುವೆ ಹತ್ತಿರ ಇರುವಾಗ 4 ತಿಂಗಳ ಹಿಂದೆ ಮದುವೆ ಇನ್ವಿಟೇಷನ್ ಕೊಡಲ್ಲ. ಜೊತೆಗೆ ಮಗಳ ಮದುವೆಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆಗಳು ಅನೇಕರು ಮಾತನಾಡ್ಕೊಳ್ತಿದ್ರು. ಅದಕ್ಕೆ ಕರವೇ ಕಡೆಯಿಂದ ಇಲ್ಲ, ಮಗಳ ಮದುವೆಗೂ ಕೂಡ ಸುದೀಪ್ ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟ ಫೋಟೋ ಇದೀಗ ಹರಿದಾಡ್ತಿದೆ ಮತ್ತು ವೈರಲ್ ಕೂಡ ಆಗ್ತಿದೆ. ಹಾಗಾಗಿ ಕರವೇ ಕಡೆಯಿಂದ ಏನೂ ಮಿಸ್ಟೇಕ್ ಆಗಿಲ್ಲ. ಆದ್ರೆ ಕರವೆಯನ್ನ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿ ನಾರಾಯಣ್ ಗೌಡ್ರನ್ನ ಸಪೋರ್ಟ್ ಮಾಡಿ ನಾರಾಯಣ್ ಗೌಡ್ರು ಹಾಗೆ ಮಾಡ್ಲಿಲ್ಲ ಎನ್ನುವಂತ ಮಾತನ್ನು ಹೇಳಿಕ್ ಹೋಗಿ ಬೆಂಗಳೂರು ನಗರಾಧ್ಯಕ್ಷರು ಬಿಗ್ ಬಾಸ್ ಎನ್ನುವುದೊಂದು ಪುಟ್ಗೋಸಿ ಕಾರ್ಯಕ್ರಮ ಎಂದು ಹೇಳಿದ್ದು ಇದೀಗ ಅಶ್ವಿನಿ ಅವರಿಗೆ ದೊಡ್ಡ ಹಿನ್ನಡೆಯಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇವೆಲ್ಲದರ ಒಂದು ಸಾರಾಂಶ ಅಂದ್ರೆ ಅಶ್ವಿನಿ ಗೌಡ್ರಿಗೆ ಹಿನ್ನಡೆಯಾಗತ್ತೆ, ಪರೋಕ್ಷವಾಗಿ ಗಿಲ್ಲಿಯನ್ನ ಗೆಲ್ಲಿಸುವಲ್ಲಿ ಧರ್ಮಣ್ಣವರ ಹೇಳಿಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದು ತಪ್ಪಾಗಿ ಆದ್ರೂ ಕೂಡ ಇದು ಪರೋಕ್ಷವಾಗಿ ಗಿಲ್ಲಿಗೆ ಸಪೋರ್ಟ್ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.